ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಇವತ್ತಿನ ವಿಚಾರದಲ್ಲಿ ತುಂಬ ಜನ ನನಗೂ ಹೇಳಿದ್ದಾರೆ, ಅವರು ಅಂದ್ಕೊಂಡಿರ್ತಾರೆ ಏನು ಅಂತಂದರೆ, ನಾನು ಮಾಡಿಲ್ದಿರೋ ತೀರ್ಥಕ್ಷೇತ್ರ ಯಾರೂ ಮಾಡಿಲ್ಲ, ನಾನು ಎಲ್ಲ ರೀತಿಯೂ ತೀರ್ಥಕ್ಷೇತ್ರ ಮಾಡಿಬಿಟ್ಟಿದ್ದೀನಿ ಅಂತ ಒಂದು. ಇನ್ನೊಂದು, ನಾನು ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದೇವ್ರ ಪೂಜೆ ಮಾಡ್ತೀನಿ ಗೊತ್ತಾ, ನಾನು ಮಾಡದಿರೋ ಪೂಜೆ ಯಾರೂ ಮಾಡಲ್ಲ, ಆ ಥರ ಪೂಜೆ ಮಾಡ್ತೀನಿ ಅಂತ ಇನ್ನೊಬ್ಬರು. ಕೆಲವರು, ನಾನು ಮಾಡಿಲ್ದಿರೋ ದಾನ ಯಾರೂ ಮಾಡಿಲ್ಲ, ಎಲ್ಲ ರೀತಿಯೂ ಕೂಡ ನಾನು ದಾನ ಮಾಡಿಬಿಟ್ಟಿದ್ದೀನಿ ಅಂತ ಅನ್ನೋರು. ಮತ್ತು ಕಾರ್ತಿಕ್ ಮಾಸದಲ್ಲಿ ಎಷ್ಟು ದೀಪ ಹಚ್ಚಿದ್ದೀನಿ ಗೊತ್ತಾ, ನಾ ದೀಪ ಹಚ್ಚಿರೋದು ಬೇರೆ ಯಾರೂ ಹಚ್ಚಿಲ್ಲ, ಅಷ್ಟೊಂದು ಹಚ್ಚಿದ್ದೀನಿ, ಅದ್ರ ಜೊತೆಗೆ ದಾನನೂ ಕೂಡ ಮಾಡಿದ್ದೀನಿ. ಆದ್ರೂ ಯಾಕೆ ಈ ಕಷ್ಟ ಕೃಷ್ಣ ಕೊಡ್ತಾನೆ ಅಂತ ಪ್ರಶ್ನೆಗಳೆಲ್ಲ ಕೆಲವ್ರು ಕೇಳ್ತಾ ಇರ್ತಾರೆ. ಹೌದು, ಕರೆಕ್ಟ್ ಅಲ್ವಾ? ನಾವು ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವೋ ಅದನ್ನು ದೇವರು ಒಂದು ಚೂರು ಕಡಿಮೆ ಮಾಡಿ ಮಿಕ್ಕಿದ್ದೆಲ್ಲನೂ ಕೂಡ ನಮಗೇ ಅನುಭವಿಸಕ್ಕೆ ಕೊಡ್ತಾನೆ. ನಾವು ಏನೇ ಮಾಡಲಿ, ಇವತ್ತು ಮಾಡಿದ್ದು ಮುಂದಿನ ಜನ್ಮಕ್ಕದು, ಹೋದ ಜನ್ಮ ಮಾಡಿದ್ದು ಕರ್ಮಫಲ ನಮಗೆ ಕಷ್ಟ ಕೊಟ್ಟಿದ್ದಾನೆ ಅಂದರೆ ನಾವು ಪಾಪ ಕರ್ಮ ಮಾಡಿದ್ದೀವಿ, ನಮಗೆ ಅನ್ವಯಿಸ್ತಾನೆ. ನಾವು ಪುಣ್ಯ ಕೆಲಸ ಮಾಡಿದ್ರೆ ಕರ್ಮಫಲನ ಚೂರು ಕಡಿಮೆ ಮಾಡ್ತಾನೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣ ಮತ್ತು ಅವ್ರ ತಾಯಿ ಇಬ್ಬರೂ ಮಾತನಾಡಿದ್ದು ಏನು ಅಂತ ಇವತ್ತಿನ ವಿಷಯದಲ್ಲಿ ಹೇಳ್ತೀನಿ. ನೀವು ಕೂಡ ಭಕ್ತಿಯಿಂದ ಕೇಳಿಸ್ಕೊಳ್ಳಿ, ಇದರಿಂದ ತಿಳ್ಕೊಳ್ಳಿ. ನರಜನ್ಮ ಅಲ್ಲ, ಸಕಲ ದೇವತೆಗಳು ಕೂಡ ಕರ್ಮಫಲ ತಪ್ಪಿದ್ದಲ್ಲ. ಇನ್ನು ನಾವು ಯಾವ ಮಹಾ ಕೇಳೋಣ, ಬರ್ತೀರಾ? ಕೃಷ್ಣ ಮತ್ತು ತಾಯಿ ಏನು ಮಾತಾಡಿದ್ರು ಅಂತ. ಇವಾಗ ನಿಮಗೆಲ್ಲ ಗೊತ್ತಾಯಿತು, ನಾವು ಪೂರ್ವ ಜನ್ಮದಲ್ಲಿ ಏನು ಕರ್ಮ ಏನು ಫಲ ನಾವು ಮಾಡಿರ್ತೀವೋ ಅದನ್ನು ಈ ಜನ್ಮದಲ್ಲಿ ನಾವು ತೀರಿಸಲೇಬೇಕು. ಇವಾಗ ನಿಮಗೆ ಈ ವಿಷಯ ಗೊತ್ತಾಯಿತು. ಒಂದು ಸತಿ ಶ್ರೀಕೃಷ್ಣ ಏನು ಮಾಡ್ತಾನೆ, ಕಂಸನನ್ನು ಕೊಂದು ಆಮೇಲೆ ಅವ್ರ ತಾಯಿ ತಂದೆ ಹತ್ರ ಹೋಗ್ತಾನೆ. ಯಾರು ಅವ್ರ ತಾಯಿ ತಂದೆ? ವಾಸುದೇವ ಮತ್ತು ದೇವಕಿ. ಆವಾಗ ಕೃಷ್ಣ ಪರಮಾತ್ಮ ಅವ್ರ ತಾಯಿ ತಂದೆ ಹತ್ರ ಹೋಗಿ ಸೆರೆಮನೆಗೆ ಹೋಗಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗ್ತಾನೆ. ಆಗ ತಾಯಿ ದೇವಕಿ ದೇವಿ ಕೇಳ್ತಾಳಂತೆ, ತುಂಬ ಖುಷಿಯಿಂದ ಉತ್ಸಾಹದಿಂದ ಕೇಳ್ತಾಳಂತೆ, ಮಗು ನೀನೇ ದೇವರು ಮತ್ತು ನಿನಗೆ ದೈವಿಕ ಶಕ್ತಿನೂ ಇದೆ, ಹಾಗಾದರೆ ಕಂಸನನ್ನ ಕೊಂದ ತಕ್ಷಣ ನಮ್ಮನ್ನು ಯಾಕೆ ನೀನು ಬಿಡುಗಡೆ ಮಾಡಲು 14 ವರ್ಷ ಕಾದೆ, ಹೇಳು ನೋಡೋಣ ಅಂತ ದೇವಕಿ ದೇವಿ ಕೇಳ್ತಾಳಂತೆ. ಆಗ ಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟನಂತೆ. ಏನಂತ ಗೊತ್ತಾ? ದೇವ ಸ್ವರೂಪಿ ತಾಯಿಯೇ, ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂತ ಫಸ್ಟ್ ಕೃಷ್ಣ ಕೇಳ್ತಾನಂತೆ. ಆದರೆ ಕಳೆದ ಜನ್ಮದಲ್ಲಿ 14 ವರ್ಷಗಳ ಕಾಲ ನೀನು ಏಕೆ ನನ್ನನ್ನು ಕಾಡಿ ಕಳಿಸ್ತೆ ಅಂತ ಕೃಷ್ಣ ಕೇಳ್ತಾನಂತೆ. ನೋಡಿದ್ರ ದೇವಕಿ ದೇವಿನ, ಅಮ್ಮ ತಾಯಿ ನನ್ನ ಕ್ಷಮಿಸ್ಬಿಡಮ್ಮ, ಅದು ಸರಿ, ನೀನು ಯಾಕೆ ಕಳೆದ ಜನ್ಮದಲ್ಲಿ 14 ವರ್ಷ ನನ್ನನ್ನು ಕಾಡಿ ಕಳಿಸ್ತೆ ಅಂತ ಕೇಳ್ತಾನಂತೆ. ಆಗ ದೇವಕಿ ದೇವಿಗೆ ತುಂಬ ಆಶ್ಚರ್ಯ ಆಗುತ್ತಂತೆ. ಅಲ್ಲ ಕಣೋ ಕೃಷ್ಣ, ಇದು ಹೇಗೆ ಸಾಧ್ಯ, ನೀನು ಯಾಕೆ ಹೇಗೆ ಹೇಳ್ತಿದ್ದಿ ಅಂತ ದೇವಕಿ ಕೇಳ್ತಾ ಇದ್ದಾಳಂತೆ. ಅವಳಿಗೆ ಪಾಪ ಗೊತ್ತಾಗಿಲ್ಲ, ಮರ್ತ್ಬಿಟ್ಟಿದ್ದಾಳು ಅವಳು. ಆಗ ಕೃಷ್ಣ ಉತ್ತರ ಕೊಡ್ತಾನಂತೆ, ಅಮ್ಮ ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ನಿಮಗೆ ಏನೂ ನೆನಪಿಲ್ಲಮ್ಮ, ನಾನು ನೆನಪಿಸ್ತೀನಿ. ಏನು ಗೊತ್ತಾ, ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಕೈಕೇಯಿ ಆಗಿದ್ದೀರಿ ಮತ್ತು ನಿಮ್ಮ ಪತಿ ದಶರಥ ಆಗಿದ್ದ. ಆವಾಗ ಇನ್ನೂ ಈ ಮಾತೆಲ್ಲ ಕೇಳ್ಬಿಟ್ಟು ದೇವಕಿ ದೇವಿ ಆಶ್ಚರ್ಯದಿಂದ ಮತ್ತು ಕುತೂಹಲದಿಂದ, ಹಾಗಾದರೆ ಈಗ ಕೌಸಲ್ಯ ಯಾರು ಕೃಷ್ಣ ಅಂತ ಕೇಳ್ತಾಳಂತೆ. ಆವಾಗ ಕೃಷ್ಣ ನಗ್ತಾ ನಗ್ತಾ ಉತ್ತರ ಕೊಟ್ಟನಂತೆ, ತಾಯಿ ಯಶೋಧ. ಆವಾಗ ದೇವಕಿ ದೇವಿಗೆ ಗೊತ್ತಾಯಿತು, 14 ವರ್ಷಗಳ ತಾಯಿಯ ಪ್ರೀತಿಯ ಅವಳ ಹಿಂದಿನ ಜನ್ಮದಲ್ಲಿ ನಿನ್ನಿಂದಾಗಿ ವಂಚಿತ ಆಯಿತು, ಅದನ್ನು ಅವಳು ಈ ಜೀವನದಲ್ಲಿ ಪಡೆದಿದ್ದಾಳಮ್ಮ. ನಿನ್ನಿಂದ ಅಂದರೆ ಕೈಕೇಯಿಯಿಂದ ಪಾಪ 14 ವರ್ಷ ತಾಯಿ ಮಗನ ಪ್ರೀತಿನೇ ಬಾಂಧವ್ಯನ ಕಳೆದುಬಿಟ್ಟಿಯಲ್ಲ, ಈಗ ಅವಳಿಗೆ ವಂಚಿತ ಆಗೋಯ್ತಲ್ಲ, ಈಗ ಅವಳು ಯಶೋಧಾದೇವಿ ಆಗಿದ್ದಾಳಮ್ಮ ಅಂತ ಕೃಷ್ಣ ಹೇಳ್ತಾನಂತೆ. ಇದನ್ನ ಏನು ನಾವು ಪ್ರತಿಯೊಬ್ಬರು ಜೀವನದಲ್ಲಿ ನೆನ್ಪಿಟ್ಕೋಬೇಕು ಅಂದರೆ, ಅವರು ಮಾಡಿದ ಕರ್ಮಫಲ ಅವರೇ ಅನುಭವಿಸ್ಬೇಕು. ದೇವತೆಗಳು ಕೂಡ ಇದರಿಂದ ತಪ್ಪಿಸ್ಕೊಳ್ಳಲು ಸಾಧ್ಯ ಇಲ್ಲ. ನಿಮ್ಮ ಕರ್ಮನ
ನೀವೇ ಸಂಪಾದನೆ ಮಾಡಿದ್ದನ್ನ ನೀವೇನೆ ಅನುಭವಿಸ್ಬೇಕು. ಅದರಿಂದ ಪ್ರತಿಯೊಬ್ಬರು ಕೂಡ ಪುಣ್ಯಕಾರನ ಮಾಡಬೇಕು. ಇವಾಗ ಕೇಳಿಸ್ಕೊಂಡ್ರಲ್ಲ, ರಾಮಾವತಾರದಲ್ಲಿ ಕೈಕೇಯಿ ರಾಮನ 14 ವರ್ಷ ಕಾಡಿಗೆ ಕಳಿಸ್ಬಿಟ್ಲು. ಆದರೆ ಅವಳು ಮಾಡಿದ ಎಷ್ಟು ಪಾಪ. ಅದಕ್ಕೇನಾಯಿತು, ದೇವಕಿ ದೇವಿ 14 ವರ್ಷ ಸೆರೆಮನೆಯಲ್ಲಿ ವಾಸ ಮಾಡ್ದಂಗಾಯ್ತು. ಅಂಥ ದೇವತೆಗಳಿಗೆ ಬಿಟ್ಟಿದ್ದಿಲ್ಲ ಕರ್ಮಫಲ ಅಂದರೆ ನಮ್ಮ ಈ ನರಮನುಷ್ಯರಿಗೆ ಬಿಡದೇ ಇರುತ್ತಾ? ಅದರಿಂದ ನಾವು ಯಾವಾಗಲೂ ಕೃಷ್ಣ ಸ್ಮರಣೆ ಮಾಡಬೇಕು. ಒಂದು ತಿಳ್ಕೊಂಬಿಡಿ, ಅವ್ರು ಯಾರು ಏನಾದರೂ ಕೂಡ ತಪ್ಪು ಮಾಡಲಿ, ನಾವು ಅವ್ರ ದೋಷನ ಎಣಿಸ್ಬಾರ್ದು. ಅವ್ರ ದೋಷ ಭಗವಂತನಿಗೆ ಬಿಟ್ಟಿದ್ದು. ನಮ್ಗಾದರೆ ಒಳ್ಳೇದು ಮಾಡಬೇಕು, ಇಲ್ವಾ ಸುಮ್ಮನೆ ಇದ್ದು ಬಿಡಬೇಕು. ಇನ್ನೊಬ್ಬರು ದೋಷ ಹುಡ್ಕಕ್ಕೆ ಹೋಗ್ಬಾರ್ದು, ನಾವು ಪಾಪ ಕರ್ಮ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗೂ ಬೇಜಾರು ಮಾಡಬಾರ್ದು. ಅವ್ರು ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಮಾಡಲಿ ಕೃಷ್ಣ ನೀ ನೋಡ್ಕೊಂತ ಭಕ್ತಿಯಿಂದ ಹೇಳಿ. ಆವಾಗ ನೋಡಿ ನಿಮಗೆ ನಾವು ಆದಷ್ಟು ಕೂಡ ಪುಣ್ಯ ಕೆಲಸನ ಮಾಡಬೇಕು. ಮಾಡ್ತೀರಾ ಅಲ್ವಾ? ನೀವು ಮಾಡಿ, ನಾನು ಆದಷ್ಟು ಪುಣ್ಯದ ಕೆಲಸ ಮಾಡ್ತೀನಿ, ಗೊತ್ತಾಯ್ತಾ? ನಿಮ್ಮ ಎಲ್ಲರನ್ನೂ ಕೂಡ ಕೃಷ್ಣ ಏನಾರ ಅಪರಾಧಗಳು ಮಾಡಿದರೆ ಕ್ಷಮೆ ಇರಲಿ ಅಂತ ಕೇಳಿ, ಈಗ ಕೋಣನಕುಂಟೆ ಸುಮಾ ಅವರು ಒಳ್ಳೆ ದೇವನಾಮ ಹೇಳ್ತಾರೆ, ಅದನ್ನು ಕೇಳೋಣ. ಬರ್ತೀರಾ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನೋಡ ನೋಡ ಶ್ರೀಹರಿತ ಎಂತ ಚಲುವನು ನೋಡ, ನೋಡ ನೋಡ ಗೋಪಾಲ ಕೃಷ್ಣ ಎಂತ ಚಲುವನು ನೋಡ, ನೋಡ ನೋಡ ಶ್ರೀಹರಿತ ಎಂಥ ಚಲುವನು ನೋಡ. ಕಾಲಲಂದುಗೆ ಗೆಜ್ಜೆ ನೋಡ, ಮೇಲೆ ಪಾಲ್ಗಳ ಸರ್ಪಳಿ ನೋಡ, ಮುಂಗುಷ್ಟದಿಂದ ಗಂಗೆಯ ಪಡೆದ ಮಂಗಳಾತ್ಮಕ ರಂಗನ ನೋಡ, ನೋಡ 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 ಶ್ರೀಹರಿತ ಎಂಥ ಚಲುವನು ನೋಡ. ವಜ್ರದ ಕಿರೀಟ ನೋಡ, ಕರ್ಣಕುಂಡಲ ನೋಡ, ವಜ್ರದ ಕಿರೀಟ ನೋಡ, ಕರ್ಣಕುಂಡಲ ನೋಡ, ಚಿನ್ನದ ಕೊಳಲನೂದುವಂತ ಪುಟ್ಟ ಬಾಲ ಕೃಷ್ಣನ ನೋಡ, ನೋಡ 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 ಶ್ರೀಹರಿತ ಎಂಥ ಚಲುವನು ನೋಡ. ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ನೋಡ, ವೈಜಯಂತಿ ಮಾಲ ನೋಡ, ನಾಭಿಯಿಂದ ಬ್ರಹ್ಮನ ಪಡೆದ ನೀಲವರ್ಣನ ಕೃಷ್ಣನ ನೋಡ, ನೋಡ 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 ಶ್ರೀಹರಿತ ಎಂಥ ಚಲುವನು ನೋಡ, ನೋಡ ನೋಡ ಗೋಪಾಲ ಕೃಷ್ಣ ಎಂಥ ಚಲುವನು ನೋಡ, ನೋಡ ನೋಡ ಶ್ರೀಹರಿತ ಎಂಥ ಚಲುವನು ನೋಡ. ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ, ಹಿರಣ್ಯಕಶಿಪನ ಕರಳ ಬಗೆದು ಕೊರಳ ಮಾಲ್ಯ ದರ್ಶ ನೋಡ, ನೋಡ 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 ಶ್ರೀಹರಿತ ಎಂಥ ಚಲುವನು ನೋಡ. ಕರಿರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ, ಕರಿರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ, ಪುರಂದರ ವಿಠಲನಾಗಿ ತಾನು ಗಿರಿಯ ಮ್ಯಾಲೆ ನಿಂತ ನೋಡ, ಪುರಂದರ ವಿಠಲನಾಗಿ ತಾನು ಗಿರಿಯ ಮ್ಯಾಲೆ ನಿಂತ ನೋಡ, ನೋಡ 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 ಶ್ರೀಹರಿತ ಎಂಥ ಚಲುವನು ನೋಡ, ನೋಡ ನೋಡ ಗೋಪಾಲ ಕೃಷ್ಣ ಎಂಥ ಚಲುವನು ನೋಡ, ನೋಡ ನೋಡ ಶ್ರೀಹರಿತ ಎಂಥ ಚಲುವನು ನೋಡ. ಕೃಷ್ಣಾರ್ಪಣಮಸ್ತು.